ತಮಿಳುನಾಡಿಗೆ ನೀರು ಬಿಡಬೇಕಾದ ಈ ಸಂಕಷ್ಟದ ಸಮಯದಲ್ಲಿ ನಮ್ಮ ಕೈ ಹಿಡಿತಕ್ಕಂಥದ್ದು ಕೇವಲ ವರುಣ ದೇವ. ಮಳೆ ಚೆನ್ನಾಗಿ ಆಯಿತು ಅಂತಂದರೆ ಯಾರ ಹತ್ರನೂ ಹೇಳಿಸ್ಕೊಳ್ಳೋದು ಬೇಕಾಗಿಲ್ಲ, ನೀರು ಕೊಡ್ಬೋದು. ಈಗ ಸ್ವಲ್ಪ ಮಟ್ಟಿಗೆ ಕರುಣೆ ತೋರಿದ್ದಾನೆ ವರುಣರಾಯ. ಯಾಕಂದರೆ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಬಿರುಸುಗೊಂಡಿದೆ ಮಳೆ. ಕಾವೇರಿ ಜಲಾನಯನ ಪ್ರದೇಶಕ್ಕೆ ವರುಣನ ಕೃಪೆ. ನಿನ್ನೆಯಿಂದ ಆ್ಯಕ್ಚುಲಿ ಕಳೆದ 3 ದಿವಸದಿಂದ ಮಳೆನೇ ಇರಲಿಲ್ಲ. ನಿನ್ನೆಯಿಂದ ಜಿಲ್ಲೆಯಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗಿದೆ. ಹಾಗಾಗಿ ನದಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದೆ. ನಿರಂತರ ಮಳೆಗೆ ಕಾವೇರಿ ನೀರಿನ ಮಟ್ಟ ಕೂಡ ಏರಿಕೆಯಾಗಿದೆ. ಹಾರಂಗಿ ಜಲಾನಯನ ಪ್ರದೇಶದಲ್ಲೂ ಕೂಡ ಉತ್ತಮ ಮಳೆಯಾಗಿದೆ. ಹಾರಂಗಿ ಜಲಾಶಯಕ್ಕೆ 4613 ಕ್ಯೂಸೆಕ್ ನೀರು ಹರ್ಕೊಂಡು ಬರ್ತಾ ಇದೆ. ಹಾಗಾಗಿ ಈಗ ಕಾವೇರಿ ನದಿಗೆ 5365 ಕ್ಯೂಸೆಕ್ ನೀರನ್ನು ಹಾರಂಗಿಯಿಂದ ಬಿಡುಗಡೆ ಮಾಡಿದ್ದಾರೆ. ಹಾರಂಗಿನಲ್ಲಿ ನೀರು ಬಿಟ್ಟರೆ ಅದು KRS ಹೋಗ್ತದೆ. ಹಾಗಾಗಿ ನಿಮಗೆ ಕೊಡಗಲ್ಲಿ ಮಳೆ ಚೆನ್ನಾಗಾದರೆ ಆಟೋಮೆಟಿಕ್ಕಾಗಿ KRSಗೆ ನೀರು ಬರುತ್ತೆ. ಹಾಗಾಗಿ ಒಂದು 8 ದಿನ ರೆಗ್ಯುಲರಾಗಿ ಮಡಿಕೇರಿ ಭಾಗದಲ್ಲಿ ಹುಯ್ಯೋ ಮಳೆ ಹುಯ್ದುಬಿಟ್ರೆ 8 ದಿನ ಸಾಕು, ಕಂಟಿನ್ಯೂಸ್ ಆಗಿ ಹುಯ್ದುಬಿಟ್ರೆ ನಾವು ಅಪಾಯದಿಂದ ಪಾರಾಗ್ಬಿಡ್ಬೋದು. ಅದಕ್ಕೆ ಹೇಳಿದ ಆರಂಭದಲ್ಲಿ ಮಳೆರಾಯ ಮಾತ್ರ ನಮ್ಮ ಕೈ ಹಿಡಿಬೋದು. ಈಗ ಇನ್ಯಾರೂ ಇಲ್ಲ. ಒಳ್ಳೆ ಮಳೆ ಆಯಿತು ಅಂತಂದರೆ ಖಂಡಿತವಾಗಿ ನಿಮಗೆ KRS ತುಂಬುತ್ತೆ.